ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಮು ಆಸ್ಟ್ರೋ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯವರ ಜೀವನದ ಕಠಿಣ ಸತ್ಯಗಳೇನು ಅನ್ನೋದನ್ನು ನೋಡೋಣ. ಮಕರ ರಾಶಿಯವರು ಹೊರಗಿನಿಂದ ಬಹಳ ಬಲಿಷ್ಠವಾಗಿರ್ತಾರೆ, ಆದರೆ ಆಂತರಿಕವಾಗಿ ಬದುಕಿನುದ್ದಕ್ಕೂ ಬಹುಮಾನವಿಲ್ಲದ ಪಾಠಗಳನ್ನು ಕಲಿತಾರೆ. ಬದುಕು ಪಾಠ ಕಲಿಸುತ್ತೆ ಅಂತಾರಲ್ಲ, ಈ ಮಾತು ಮಕರ ರಾಶಿಯವ್ರಿಗೆ ತುಂಬ ಅನ್ವಯಿಸುತ್ತೆ. ಮಕರ ರಾಶಿಯವ್ರಿಗೆ ಬದುಕು ಅನ್ನೋದು ಪರಿಶ್ರಮದ ಪಾಠ ಆಗಿರುತ್ತೆ. ಶನಿಗ್ರಹದ ಪ್ರಭಾವದಲ್ಲಿ ಹುಟ್ಟಿರ್ತಾರೆ. ಶನಿ ಅಂದ್ರೇ ಶಿಸ್ತು, ಪರಿಶ್ರಮ ಮತ್ತು ತಡವಾದ ಫಲಗಳು. ಇದರಿಂದಾಗಿ ಇವರು ಜೀವನದಲ್ಲಿ ಶ್ರದ್ಧೆ, ಪರಿಶ್ರಮ ಹಾಗೂ ಸಹನೆಯನ್ನು ಕಲಿತಾರೆ. ಮಕರ ರಾಶಿಯವ್ರಿಗೆ ಚಿಕ್ಕ ಪ್ರಯತ್ನದಿಂದ ಯಶಸ್ಸು ಅನ್ನೋದು ಸಿಗೋದಿಲ್ಲ. ತಮ್ಮ ಗುರಿ ತಲುಪೋದಕ್ಕೆ ಹೆಚ್ಚಿನ ಸಮಯ, ಪರಿಶ್ರಮ ಹಾಗೂ ತಾಳ್ಮೆ ಇಟ್ಕೋಬೇಕಾಗುತ್ತೆ. ಇದೆಲ್ಲ ಹುಟ್ಟಿನಿಂದನೇ ಶುರುವಾಗುತ್ತೆ, ಅಂದರೆ ಬಾಲ್ಯದಿಂದಲೇ ಶುರುವಾಗುತ್ತೆ. ನೀವು ಕೆಲಸ ಮಾಡ್ತಿರಲ್ಲ, ಆ ಕರ್ಮದ ಫಲ ತಕ್ಷಣಕ್ಕೆ ಸಿಗೋದಿಲ್ಲ ನಿಮಗೆ. ನೀವು ತುಂಬ ದುಡಿತೀರಾ, ಆದರೆ ಫಲ ಮಾತ್ರ ಬಹಳ ತಡವಾಗಿ ಸಿಗುತ್ತೆ. ಈ ರೀತಿ ಪದೇ ಪದೇ ಯಶಸ್ಸು ಅನ್ನೋದು ತಡವಾದಾಗ ಕೆಲವೊಮ್ಮೆ ಬದುಕಿನ ಬಗ್ಗೆ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಏನು ಜೀವನನಪ್ಪ ಇದು ಅನಿಸುತ್ತೆ. ಆದರೆ ನಿಮ್ಮ ರಾಶಿ ಅಧಿಪತಿ ಶನಿಯ ಇಚ್ಛೆ ಏನಾಗಿರುತ್ತೆ ಅಂದರೆ, ನೀನು ತಾಳ್ಮೆಯಿಂದ ಇರು, ನಾನು ನಿನಗೆ ಚಿಕ್ಕ ಪುಟ್ಟ ಸಕ್ಸಸ್ ಎಲ್ಲ ಕೊಡಲ್ಲ, ಶ್ರೇಷ್ಠವಾಗಿರುವಂಥ ಯಶಸ್ಸನ್ನು ಕೊಡ್ತೀನಿ. ನೀನು ಪರಿಶ್ರಮ ಹಾಕಿ ಕೆಲಸ ಮಾಡಬೇಕು, ಆದರೆ ಸನ್ಮಾನದ ಅಪೇಕ್ಷೆ ಇಟ್ಕೋಬಾರ್ದು ಅನ್ನೋದು ಶನಿ ನಿಮಗೆ ಕಲಿಸುವಂಥ ಪಾಠ ಆಗಿರುತ್ತೆ. ವೀಕ್ಷಕರೇ, ಬೇಕಿದ್ರೆ ನಿಮ್ಮ ಜೀವನವನ್ನು ಒಮ್ಮೆ ಹಿಂತಿರುಗಿ ನೋಡಿ. ನಿಮ್ಮ ಶಿಸ್ತು, ಪರಿಶ್ರಮ ಹಾಗೂ ಹೊಣೆಗಾರಿಕೆಗೆ ಯಾರೂ ಪ್ರಶಂಸೆ ನೀಡೋದಿಲ್ಲ. ನಿಮ್ಮ ಬದುಕಲ್ಲಿ ಇದೊಂಥರ ಕಹಿ ಸತ್ಯ. ಆದರೆ ಈ ನಿಮ್ಮ ಪರಿಶ್ರಮನೇ ನಿಮ್ಮನ್ನು ಬೇರೆಯವ್ರಿಗಿಂತ ಹೆಚ್ಚು ಸ್ಥಿರವಾದ, ಬುದ್ಧಿವಂತ, ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ. ನೀವು 10 ಜನರಿಗೆ ದಾರಿದೀಪವಾಗ್ತೀರ. ಯಾಕಂದರೆ ನಿಮಗೆ ಯಶಸ್ಸು ಅನ್ನೋದು ತಡವಾಗಿ ಸಿಕ್ಕರೂ ತುಂಬ ದೊಡ್ಡದಾಗಿ ಸಿಗುತ್ತೆ. ವೀಕ್ಷಕರೇ, ನಿಮಗೆ ಬದುಕು ಅಂದರೆ ಸುಲಭದ ಹಾದಿಯಲ್ಲ, ಬೆವರಲ್ಲಿ ನೆನೆಸಿದಂಥ ಹಾದಿ. ಆದರೆ ಈ ಹಾದಿಯ ಕೊನೆಯಲ್ಲಿ ಶ್ರೇಷ್ಠ ಗುರಿ, ಶ್ರೇಷ್ಠ ವ್ಯಕ್ತಿತ್ವ ಹಾಗೂ ಶ್ರೇಷ್ಠ ಜೀವನ ಇರುತ್ತೆ. ನೀವು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕೆ ಇಷ್ಟನೇ ಪಡೋದಿಲ್ಲ. ಇದರ ಹಿಂದಿರುವ ಕಠಿಣ ಸತ್ಯ ಏನಂದರೆ, ನೀವು ನಿಮ್ಮ ಭಾವನೆಗಳನ್ನು ತೋರಿಸ್ಕೊಂಡ್ರೆ ನೀವು ಕುಗ್ಗುತ್ತಾ ಇದ್ದೀರೇನೋ ಅನ್ನೋ ಅನುಭವ ಆಗುತ್ತೆ ನಿಮಗೆ. ಅದಕ್ಕಾಗಿಯೇ ನೀವು ನಿಮ್ಮ ನೋವನ್ನು ನುಂಗುತ್ತೀರಾ, ನಿಮ್ಮನ್ನು ನೀವು ಬಲಿಷ್ಠರಂತೆ ತೋರಿಸ್ಕೋತೀರ. ಹೃದಯದಲ್ಲಿ ಬೆಟ್ಟದಷ್ಟು ನೋವಿದ್ರೂ ಅದನ್ನು ಹಾಗೆ ಬಚ್ಚಿಟ್ಕೋತೀರ. ಅಷ್ಟು ಸುಲಭವಾಗಿ ಬೇರೆಯವರ ಮುಂದೆ ನಿಮ್ಮ ನೋವನ್ನು ತೋರಿಸ್ಕೊಳ್ಳೋದಿಲ್ಲ ನೀವು. ನಿಮ್ಮ ಅಂತರಂಗ ಭಾರವಾಗಿರುತ್ತೆ. ನಿಮ್ಮ ಮನಸ್ಸು ಒಂಟಿತನದ ಹಾದಿಯಲ್ಲಿ ಸಾಗ್ತಾ ಇರುತ್ತೆ. ಭಾವನೆಗಳು ಹೃದಯದಲ್ಲಿ ಇರುತ್ತೆ, ಆದರೆ ನಿಮ್ಮ ಮುಖದಲ್ಲಿ ಕಾಣೋದಿಲ್ಲ. ನಿಮ್ಮ ಮನಸ್ಸಿನ ಸುತ್ತ ಗೋಡೆ ಕಟ್ಕೊಂಡಿರ್ತೀರ. ನಿಮ್ಮ ಮನಸ್ಸೊಳಗಡೆ ಯಾರೊಬ್ಬರು ಪ್ರವೇಶ ಮಾಡದಂತೆ ಎಚ್ಚರ ವಹಿಸ್ತೀರ. ನೀವು ಯಾರ ಬಳಿನಾದರೂ ನಿಮ್ಮ ಹೃದಯದ ಭಾವನೆಯನ್ನು ತೆರೆದಿಡಬೇಕು ಅಂದರೆ 100 ಬಾರಿ ಯೋಚನೆ ಮಾಡ್ತೀರ. ನಿಮಗೆ ಬೇಕಾಗಿರೋದು ಭದ್ರತೆ ಮತ್ತು ನಂಬಿಕೆ. ನಿಮ್ಮ ನೋವುಗಳು ವ್ಯಕ್ತವಾಗದೆ ನಿಮ್ಮ ಮನಸ್ಸಲ್ಲೇ ಹೂತು ಹೋಗುತ್ತೆ. ನೀವು ನಿಮ್ಮ ಸಂತೋಷವನ್ನು ಕೂಡ ಹೊರ ಜಗತ್ತಿಗೆ ತುಂಬ ಮಿತವಾಗಿ ತೋರಿಸ್ತೀರ. ನಿಮ್ಮ ಎಕ್ಸ್ಪ್ರೆಷನ್ನು, ನಿಮ್ಮ ರಿಯಾಕ್ಷನ್ನು ಬೇರೆಯವರಿಗಿಂತ ವಿಭಿನ್ನವಾಗಿರುತ್ತೆ. ಎಲ್ರಿಗೂ ಅರ್ಥ ಆಗೋದಿಲ್ಲ. ಉದಾಹರಣೆಗೆ, ಯಶಸ್ಸು ಸಿಕ್ಕಾಗ ಯಾರೇ ಆದರೂ ಸಂಭ್ರಮದಿಂದ ಕುಣಿದು ಕುಪ್ಪಳಿಸ್ತಾರೆ, ಆದರೆ ನೀವು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀರ. ನೀವು ನಿಮ್ಮ ಹೃದಯದ ಭಾವನೆಗಳನ್ನು ಯಾಕೆ ತಡೆ ಹಿಡಿತೀರಾ ಅಂದರೆ, ನೀವು ಕಷ್ಟ ಹೇಳ್ಕೊಂಡಾಗ ನಿಮ್ಮನ್ನು ತಿರಸ್ಕಾರದಿಂದ ನೋಡ್ಬೋದು, ನಿಮ್ಮನ್ನು ದುರ್ಬಲ ವ್ಯಕ್ತಿ ಅನ್ಕೋಬೋದು, ಅಥವಾ ನಿಮ್ಮನ್ನು ಬೇರೆಯವರು ಅವರ ಸ್ವಾರ್ಥಕ್ಕೆ ಬಳಸ್ಕೋಬೋದು ಅನ್ನೋ ಭಯ ಇರುತ್ತೆ ನಿಮಗೆ. ನೀವು ಮನಸ್ಸಲ್ಲಿರೋದನ್ನು ಹೇಳ್ಕೊಳಲ್ವಲ್ಲ. ಇದರಿಂದಾಗಿ ಕೆಲವೊಮ್ಮೆ ಸ್ನೇಹ ಮತ್ತು ಪ್ರೀತಿಯಲ್ಲಿ ತೊಂದರೆಗಳಾಗುತ್ತೆ. ನೀವು ಹೊರಗಡೆ ಶಾಂತವಾಗಿ ಕಾಣಿಸಿದ್ರೂ ನಿಮ್ಮೊಳಗಡೆ ಭಾವನೆಗಳ ಹೊಗೆ ಆವರಿಸಿರುತ್ತೆ. ನಿಮಗೆ ಭದ್ರತೆ ಹಾಗೂ ನಂಬಿಕೆ ಉಂಟಾಗುತ್ತಲ್ಲ, ಅಂತಹ ವ್ಯಕ್ತಿ ಜೊತೆ ಮಾತ್ರ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚ್ಕೋತೀರ. ಇದು ಕೂಡ ತುಂಬ ವಿರಳನೇ. ನಿಮ್ಮ ದೃಷ್ಟಿಕೋನ ಹೇಗಿರುತ್ತೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಪರೀಕ್ಷೆಗೆ ಒಳಪಡಿಸ್ತೀರ. ನೀವು ಯಾರನ್ನಾದರೂ ನಂಬೋದಕ್ಕೆ ಮುಂಚೆ 100 ಸರಿ ಪರೀಕ್ಷೆ ಮಾಡ್ತೀರಾ. ನೀವಾಗೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗಲ್ಲ.
ನೀವು ಕೇಳೋದು ಒಂದೇ, ಈ ವ್ಯಕ್ತಿ ನಂಬಿಕೆಗೆ ಅರ್ಹವಾಗಿದ್ದಾನಾ ಅಂತ. ನೀವು ಯಾರ ಜೊತೆಗಾದರೂ ಸ್ನೇಹ ಮಾಡಿದ್ದೀರಾ ಅಂದರೆ ಅದು ತುಂಬ ಬಲಿಷ್ಠವಾಗಿರುತ್ತೆ ಮತ್ತು ಆ ಸ್ನೇಹ ಸ್ಥಿರವಾಗಿರುತ್ತೆ. ಶ್ರದ್ಧೆ, ವಿಶ್ವಾಸ ಮತ್ತು ಪ್ರಾಮಾಣಿಕತೆಯ ಆಧಾರದಲ್ಲಿ ನೀವು ಸ್ನೇಹ ಮಾಡ್ತೀರಾ. ನಿಮಗೆ ಆತ್ಮಗೌರವ ಅನ್ನೋದು ತುಂಬ ಮುಖ್ಯ. ನಿಮ್ಮ ಗೌರವಕ್ಕೆ ಧಕ್ಕೆ ಆದರೆ ತುಂಬ ನೋವಾಗುತ್ತೆ. ನೀವು ಯಾರ ಹತ್ರನೂ ಸಹಾಯ ಕೇಳೋದಿಲ್ಲ, ಯಾರನ್ನು ನಿಮ್ಮ ಪ್ರಯೋಜನಕ್ಕೋಸ್ಕರ ಬಳಸ್ಕೊಳ್ಳೋದಿಲ್ಲ. ನಿಮ್ಮ ಹೃದಯದೊಳಗಡೆ ಒಬ್ಬಂಟಿತನ ಹಾಗೂ ನಿಶ್ಶಬ್ದವಾಗಿರೋ ನೋವಿರುತ್ತೆ. ನೀವು ಶಿಸ್ತುಬದ್ಧ ಗಂಭೀರ ವ್ಯಕ್ತಿಗಳಾಗಿರ್ತೀರ. ನಿಮ್ಮ ತಪ್ಪುಗಳ ಬಗ್ಗೆ ಆಳವಾಗಿ ಯೋಚನೆ ಮಾಡ್ತೀರಾ. ಏನು ತಪ್ಪಾಗಿದೆ, ಏನು ಸರಿ ಇಲ್ಲ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೋತೀರ. ಇದೆಲ್ಲದರ ನಡುವೆ ನಗುವಿನಿಂದ ತುಂಬಿದಂಥ, ಪ್ರೀತಿಯಿಂದ ಪೋಷಿತವಾದಂಥ, ನಂಬಿಕೆ ಹಾಗೂ ಭದ್ರತೆಯಿಂದ ಕೂಡಿದಂಥ ಒಂದು ಬದುಕನ್ನು ಬಯಸ್ತೀರ. ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ರಾಮು ಆಸ್ಟ್ರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.